ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದು ಎಳ್ಳು ಯಾವ ಥರ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ ಬರ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದ ನೋಡಿರಿ. ಒಂದು ಜೋಳದ ಕಾಳು ಸಹಿತ ಇದ್ರಾಗ ಉಳಿದಿಲ್ಲ, ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದದ್ದು ನೋಡಿರಿ. ನೋಡಿ ಎಷ್ಟು ಚೆಂದಾಗಿ ಬಂದದ. ಒಂದು ಕೆಬ್ಬಿಣದ ಪಾತ್ರೆ ತೊಗೋರಿ, ಬುಟ್ಟಿ ಅಥವಾ ಬೊಗೋಣಿ ಯಾವುದೇ ಪಾತ್ರೆ ಆಗಲಿ ಕೆಬ್ಬಿನದೇ ಇರಬೇಕು ರೀ. ಜರ್ಮನ್ದಾಗಲಿ ಸಿಲ್ವರ್ ಸ್ಟೀಲ್ದಿಂದಾಗಲಿ ಯಾವುದೇ ನಡೆಯಲ್ಲ ರೀ, ಆದರೆ ಕೆಬ್ಬಿನ ಪಾತ್ರೆನೇ ಬೇಕು ರೀ. ಕೆಬ್ಬಿನ ಪಾತ್ರೆ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ. ಬಿಸಿ ಆದಮೇಲೆ ಸ್ವಲ್ಪ ಜೋಳ ಹಾಕ್ಕೋಬೇಕು ರೀ. ಸ್ವಲ್ಪನೇ ಹಾಕ್ಕೋಬೇಕು ರೀ, ಜಾಸ್ತಿ ಹಾಕೋಬಾರ್ದು ರೀ, ಸ್ವಲ್ಪನೇ ಹಾಕ್ಕೋಬೇಕು ರೀ. ಈ ಜೋಳ ಬಂದುಬಿಟ್ಟು ರೇಷನಲ್ಲಿ ಕೊಟ್ಟಿರೋಂಥ ಜೋಳ ರೀ. ನಾವು ರೊಟ್ಟಿ ಮಾಡ್ತೀವಲ್ಲ ಅದೇ ಜೋಳ ರೀ ಇವು. ರೇಷನಲ್ಲಿ ಕೊಟ್ಟಿರೋಂಥ ಜೋಳ ಇವು. ನಾವೇನು ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಜೋಳ ಇವು ಯಾವ ಮತ್ತು ಬೇರೆ ಯಾವ ಜೋಳನೂ ಅಲ್ರಿ, ನಾವು ರೊಟ್ಟಿ ಮಾಡುವಂಥ ಜೋಳನೇ ರೀ ಇವು. ಸ್ವಲ್ಪ ಬಿಸಿ ನೀರು ಮಾಡ್ಬೇಕು ರೀ. ಅದರಾಗ ಜೋಳ ಒಂದು 5ರಿಂದ 8 ನಿಮಿಷ ಅದ್ರಾಗ ಹಾಕಿ ಮುಕ್ಕಳಿಸ್ಬೇಕು ರೀ. ಮತ್ತು ಮುಕ್ಕಳಿಸಿಬಿಟ್ಟು ಇದನ್ನು ಮನೆಯಾಗೆ ಒಣ ಹಾಕಬೇಕು ರೀ. ಯಾವುದೇ ಫ್ಯಾನ್ ಆಗಲಿ ಬಿಸಿಲಾಗಲಿ ಹಾಕಬಾರ್ದು, ಮನೆಯಾಗೆ ಹಾಕಬೇಕು ರೀ. ಇದನ್ನು ಒಣ ಹಾಕೋಕ್ಕೆ 1ರಿಂದ 2 ದಿನ ಬೇಕಾಗ್ತದೆ ರೀ ಟೈಮ. ಹಾಗೆ ಒಣಗಿಸ್ಬೇಕು ರೀ ನೆರಳಾಗ. ಇದು ಬಿಸಿ ಆಗಕತ್ತದ್ರಿ, ಸ್ವಲ್ಪ ಕಾಯ್ಬೇಕು ರೀ. ಇದು ಗ್ಯಾಸ್ ಮೇಲೆ ಮಾಡೋರು ಮೀಡಿಯಮ್ ಅಲ್ಲಿ ಇಡಬೇಕು ರೀ. ಇದು ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ರೀ, ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಅಲ್ಲಿ ಒಂದು ಸೌಟ್ ತೊಗೊಂಡು ಕೈ ಆಡಿಸ್ತಾನೆ ಇರಬೇಕು ರೀ. ಆ ರೀತಿ ಬಿಸಿ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ರೀ. ಬಿಸಿ ಆದಮೇಲೆ 1 2 ಚಟ್ಪಟ್ ಅಂತ ನೋಡಿರಿ. ಅದು ಕೈ ಆಡಿಸ್ತಾನೇ ಇರಬೇಕು ರೀ. ಅದರ ಇಲ್ಲಾಂದರೆ ಅದು ತಳ ಹಿಡ್ಕೊಂಡ್ಬಿಡ್ತದೆ ರೀ. ನೋಡಿರಿ ಒಂದೊಂದಾಗಿ ಆಗತ್ತಾವೆ ಈಗ. ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಬೇಕು ರೀ. ಯಾವುದೇ ಬಟ್ಟೆ ಆದರೆ ಕಾಟನೇ ಇರಬೇಕು ರೀ. ಕಲರ್ ಯಾವುದೇ ಇರಲಿ, ಹಳದಿ ಆಗಲಿ ಕೆಂಪಾಗಲಿ ನೀಲಿ ಆಗಲಿ ಯಾವುದೇ ರೀತಿ ಬಟ್ಟೆ ಯೂಸ್ ಮಾಡ್ತೀವಿ, ಆದರೆ ಅದು ಕಾಟನ್ದಾಗೆ ಇರಬೇಕು ರೀ. ಕಾಟನ್ ಬಟ್ಟೆನೇ ಹಾಕಬೇಕು ರೀ. ಮತ್ತು ಯಾವುದೇ ಪಾಲಿಸ್ಟರ್ ಬಟ್ಟೆ ಹಾಕಿದ್ರೆ ಆ ಬಟ್ಟೆ ಅದಕ್ಕೆ ಪಾತ್ರೆಗೆ ಅಂಟ್ಕೊಂಡು ಬಿಡ್ತದೆ ರೀ. ಹಾಗಾಗಿ ಕಾಟನ್ ಬಟ್ಟೆಯನ್ನೇ ಬಳಸ್ಬೇಕು ರೀ. ಅದ್ರ ಮೇಲೆ ಬಟ್ಟೆ ಹಾಕಿದ ಮೇಲೆ ಈ ರೀತಿ ಕೈ ಆಡಿಸ್ಬೇಕು ರೀ. ಇಲ್ಲಾಂದರೆ ಅದು ಅಂಟ್ಕೊಂಡು ಬಿಡ್ತದೆ ರೀ. ನೋಡಿರಿ ಈಗ ಚಟಪಟ ಅಲ್ಲಕತ್ತಾವ. ಒಂದು ಜೋಳದ ಕಾಳು ಸಹಿತ ಉಳಿದ್ರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ತಳಗೆಲ್ಲ ಸಿಡಿದು ಬೀಳಕತ್ತಾವ ನೋಡಿ. ಎಷ್ಟು ನೀಟಾಗಿ ಬಂದದ್ದು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದದ. ಒಂದು ಕಾಳು ಸಹಿತ ಇಲ್ಲ ನೋಡಿರಿ ಅದರಾಗ. ಎಷ್ಟು ನೀಟಾಗಿ ಬಂದದ್ದು ನೋಡಿರಿ. ಎಷ್ಟು ಬಿಳಿ ಬಂದ ನೋಡಿರಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಮತ್ತು ಆ ಬಟ್ಟೆಯನ್ನು ತೆಗಿಬೇಕು ರೀ. ಬಟ್ಟೆಯನ್ನು ತೆಗೆದು ಸೈಡಿಗೆ ಹಾಕಿ ಎಳ್ಳನ್ನು ಬೇರೆ ಪಾತ್ರೆಗೆ ಹಾಕಬೇಕು ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ. ಒಂದು ಜೋಳದ ಕಾಳು ಸಹಿತ ಕಾಣವಲ್ದು, ಅಷ್ಟು ನೀಟಾಗಿ ಬಂದ ನೋಡಿ. ನೀವು ಪರ್ಫೆಕ್ಟಾಗಿ ಬಂದ ನೋಡಿರಿ. ಎಷ್ಟು ಚೆನ್ನಾಗಿ ಎಷ್ಟು ಬಿಳಿಯಾಗಿ ಬಂದ ನೋಡಿ. ಒಂದು ಸ್ವಲ್ಪ ಕಪ್ಪಾಗಿಲ್ಲ ರೀ, ನೀಟಾಗಿ ಬಂದಾವ್ರಿ. ತಿನ್ನಕ್ಕಂತ ತುಂಬಾ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಉಪ್ಪು ಖಾರ ಮತ್ತು ಲಿಂಬೆ ಹಣ್ಣು ಸೇರಿಸಿ ತಿಂದರೆ ಎಕ್ದಮ್ ಸೂಪರ್ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಎಷ್ಟು ಒಂದು ಜೋಳದ ಕಾಳು ಸಹಿತ ಉಳಿದಿಲ್ಲ. ಮತ್ತು ಮುಂದಿನ